ಅಜ್ಜಯ್ಯನ ಮಠಕ್ಕೆ ಭೇಟಿ ನೀಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ನಿನ್ನೆ ರಾತ್ರಿ ಕುಟುಂಬ ಸಮೇತರಾಗಿ ಮಠಕ್ಕೆ ಭೇಟಿಯನ್ನ ಕೊಟ್ಟಿರೋದು ಸಿಎಂ ಡಿಕೆಶಿ. ನೂತನ ಸಿಎಂ ಆಗಿ ಪ್ರಮಾಣ ವಚನದ ಬೆನ್ನಲ್ಲೇ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅಜ್ಜಯ್ಯನ ದರ್ಶನ ಪಡೆದಿದ್ದಾರೆ ಸಿಎಂ. ಅಜ್ಜಯ್ಯನ ಶಾಖಾ ಮಠಕ್ಕೆ ಭೇಟಿ ನೀಡಿರೋದು ಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರಿನ ನಾಗರಬಾವಿಯಲ್ಲಿರುವಂತಹ ಅಜ್ಜಯ್ಯನ ಶಾಖಾ ಮಠ. ಎಲ್ರಿಗೂ ಗೊತ್ತಿರೋ ಹಾಗೆ ಡಿಕೆ ಶಿವಕುಮಾರ್ ಅವರು ಅಜ್ಜಯ್ಯನನ್ನ ಬಹಳ ನಂಬ್ತಾರೆ, ಬಹಳ ಆರಾಧನೆಯನ್ನ ಮಾಡ್ತಾರೆ. ಪ್ರಮಾಣ ವಚನ ಸ್ವೀಕಾರಕ್ಕಿಂತ ಮುಂಚಿತವಾಗಿಯೂ ಆಶೀರ್ವಾದವನ್ನ ಪಡ್ಕೊಂಡಿದ್ರು. ಸಿಎಂ ಆಗ್ತಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಅಜ್ಜಯ್ಯನ ಮಠಕ್ಕೆ, ಶಾಖಾ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಅವತ್ತು CLP ಮೀಟಿಂಗ್ ಮುಗಿತಲ್ಲ, ಅದಾದ್ಮೇಲೆ ದೆಹಲಿಗೆ ಹೋಗಿ ಬಂದ್ಮೇಲೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಇದೀಗ ಮತ್ತೊಮ್ಮೆ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಎಲ್ಲ ಮುಗೀತು. ಅದಾದ್ಮೇಲೆ ರಾತ್ರಿ ಕುಟುಂಬ ಸಮೇತರಾಗಿ ಹೋಗಿ ಆಶೀರ್ವಾದವನ್ನ ಪಡ್ಕೊಂಡು ಬಂದಿದ್ದಾರೆ. ಅವರ ಪ್ರಮಾಣ ವಚನ ಸ್ವೀಕಾರವೂ ಕೂಡ ಅಜ್ಜಯ್ಯನ ಹೆಸರಲ್ಲೇ ಆಗಿದ್ದು. ಇದು ನಿನ್ನೆ ಮಾತ್ರ ಅಲ್ಲ, ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾಗ ಮಾತ್ರ ಅಲ್ಲ, ಅದಕ್ಕಿಂತ ಹಿಂದೆಲೂ ಕೂಡ ಅದೇ ಹೆಸರಿನಲ್ಲೇ, ಅಜ್ಜಯ್ಯನ ಹೆಸರಿನಲ್ಲೇ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಇದೀಗ ಖುದ್ದಾಗಿ ಫ್ಯಾಮಿಲಿ ಸಮೇತ ಮಠಕ್ಕೆ ತೆರಳಿ ಆಶೀರ್ವಾದವನ್ನ ಪಡ್ಕೊಂಡು ಬಂದಿದ್ದಾರೆ. ಬಹಳ ನಂಬ್ತಾರೆ, ದೈವ ಭಕ್ತ ಡಿಕೆ ಶಿವಕುಮಾರ್ ಅವರು, ಅದರಲ್ಲಿ ಎರಡು ಮಾತೇ ಇಲ್ಲ. ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಡೋದು, ನಮ್ಗೆ ಅನ್ಸೋ ಪ್ರಕಾರ ಇನ್ನೊಂದು 10 ರಿಂದ 15 ದಿನ ಇದೇ ಕೆಲಸ ಆಗುತ್ತೆ ಅನ್ಸುತ್ತೆ. ಟೆಂಪಲ್ ರನ್ನೇ ಆಗುತ್ತೆ ಅಂತ ಕಾಣಿಸುತ್ತೆ. ಅಷ್ಟು ದೇವರಿಗೆ ಹರಕೆ ಹೊತ್ತಿರೋದು, ಸಿಎಂ ಆಗಲೇಬೇಕು ಅಂತ. ಇತ್ತೀಚೆಗೆ ಒಂದು 3 ವರ್ಷದಿಂದ ಅಂತೂ ಡಿಕೆ ಶಿವಕುಮಾರ್ ಅವರು ಅದೆಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೋ, ಅದೆಷ್ಟು ದೇವಸ್ಥಾನಗಳಿಗೆ ತೆರಳ್ತಾರೋ, ಎಷ್ಟು ಹೋಮಗಳನ್ನ ಮಾಡಿಸಿದ್ದು, ಎಷ್ಟು ಪೂಜೆಗಳನ್ನ ಮಾಡಿಸಿದ್ದು ನೋಡ್ತಾನೆ ಇದ್ವಿ ನಾವುಗಳು. ಸೊ ಇದೀಗ ಕೊನೆಗೂ ಅವರ ಬಹು ವರ್ಷಗಳ ಕನಸು, ಬಹು ದಿನಗಳ ಪ್ರಯತ್ನ ಎಲ್ಲವೂ ಕೂಡ ಫಲಿಸಿದೆ, ಕೈ ಹಿಡಿದಿದೆ. ಪ್ರಾರ್ಥನೆ ಅನ್ನೋದು ಫಲಿಸಿದೆ. ಹಾಗಾಗಿ ಸಹಜವಾಗಿ ಅಲ್ವಾ, ಇದೀಗ ಏನಿದ್ರು ಹರಕೆಗಳನ್ನು ತೀರಿಸಬೇಕಾಗತ್ತೆ. ಇಲ್ಲಿವರೆಗೂ ಬಯಕೆ ಹರಕೆಗಳೆಲ್ಲ ಇದ್ವು, ಎಲ್ಲವೂ ಈಡೇರಿದೆ. ಇದೀಗ ಅವುಗಳನ್ನು ತೀರಿಸೋ ಕೆಲಸ. ಸಿಎಂ ಆಗ್ತಾ ಇದ್ದ ಹಾಗೇನೆ ಸಿಎಂ ಆದಂಥ ಖುಷಿಯಲ್ಲಿ ಅಜ್ಜಯ್ಯನ ಶಾಖಾ ಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮೂಲ ಮಠಕ್ಕೆ ತೆರಳ್ತಾರೆ ಅನ್ನೋದಿತ್ತು, ಮೊನ್ನೆ ಎಲ್ಲ ಅಲ್ಲಿ ಭದ್ರತೆ ವ್ಯವಸ್ಥೆ ಎಲ್ಲ ಮಾಡಿಬಿಟ್ಟಿದ್ರು. ಬಟ್ ಸಮಯ ಆಗ್ತಾ ಇಲ್ಲ ಅವ್ರಿಗೆ. ಬ್ಯಾಕ್ ಟು ಬ್ಯಾಕ್ ದೆಹಲಿಗೆ ಹೋಗೋದು ಬರೋದು, ಸಂಪುಟ ರಚನೆ ಕಸರತ್ತು, ಅಧಿಕಾರಿಗಳ ಜೊತೆಗೆ ಮೀಟಿಂಗು, ಬಹಳ ಒತ್ತಡದಲ್ಲೇ ಇದ್ದಾರೆ ಅಲ್ವಾ. ಹಾಗಾಗಿ ಬೆಂಗಳೂರಿನಲ್ಲಿ ಶಾಖಾ ಮಠ ಇದೆ ನಾಗರಬಾವಿಲಿ, ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಖುದ್ದಾಗಿ ಅಲ್ಲಿಗೆ ಭೇಟಿ ಕೊಟ್ಟು ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಒಂದು 10-15 ದಿನ ಇದೇ ಇರುತ್ತೆ ಅಂತ ಕಾಣಿಸುತ್ತೆ, ಟೆಂಪಲ್ ರನ್ನೇ ಇರುತ್ತೆ ಅಂತ ಕಾಣಿಸುತ್ತೆ. ಡಿಕೆ ಶಿವಕುಮಾರ್ ಅವರು ಇತರ ದೇವಸ್ಥಾನಗಳಿಗೆ, ಈ ಕುಂಭಮೇಳಕ್ಕೆ ಹೋಗಿದ್ದಾಗಿರ್ಬೋದು, ಬೇರೆ ಬೇರೆ ದೇವಸ್ಥಾನಗಳಿಗೆಲ್ಲ ಹೋಗೋದೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಇದೇನಪ್ಪ ಈ ರೇಂಜ್ನಲ್ಲಿ ದೇವಸ್ಥಾನಗಳಿಗೆ ಸುತ್ತಾ ಇದ್ದಾರೆ ಅಂತ. ಎಲ್ರಿಗೂ ಗೊತ್ತಾಗಿದೆ ಇತ್ತೀಚೆಗೆ ದೈವ ಭಕ್ತ ಅಂತ. ಬಟ್ ಅದಕ್ಕಿಂತ ಹಿಂದೆಯಿಂದಲೂ ಕೂಡ ಅವರು ದೈವ ಭಕ್ತ ಅನ್ನೋದನ್ನು ಅವರ ಆಪ್ತರು, ಅವರ ಫ್ಯಾಮಿಲಿಯವರು ಹೇಳ್ತಾರೆ. ಎಷ್ಟೋ ವರ್ಷಗಳೇ ಆಗ್ಬಿಟ್ಟಿದೆ ಅಂತ ಅವ್ರು ಮಾಂಸಾಹಾರ ಸೇವನೆ ಮಾಡ್ತಾರೆ. ಅವರು ಎಲ್ಲ ಓದೋದು, ಧರ್ಮಗಳಿಗೆ ಸಂಬಂಧಪಟ್ಟಂತೆ ಶ್ಲೋಕಗಳನ್ನು ಪಠಿಸೋದು, ಇದೆಲ್ಲವನ್ನ ಮಾಡ್ತಾರಂತೆ. ಸೊ ಅವರ ನಂಬಿಕೆ ಅದು, ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೀಗ ಅಜ್ಜಯ್ಯನ ಮಠಕ್ಕೆ ಭೇಟಿಯನ್ನು ನೀಡಿರುವಂಥದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು. ಇವತ್ತು ಮೀಟಿಂಗ್ ಎಲ್ಲ ಆಗಿದೆ. ಅದಕ್ಕಿಂತ ಮುಂಚಿತವಾಗಿ ಮತ್ತೆ ದೇವಸ್ಥಾನಕ್ಕೆ ಏನಾದ್ರು ತೆರಳೋದು ಏನಾದರೂ ಮಾಡ್ತಾರಾ, ಅಥವಾ ಇವತ್ತು ಕೂಡ ಬೇರೆ ಯಾವುದಾದ್ರು ದೇವಸ್ಥಾನಕ್ಕೆ ತೆರಳೋದು ಏನಾದರೂ ಇದೆಯಾ ನೋಡಬೇಕಾಗತ್ತೆ. ಸದ್ಯಕ್ಕಂತೂ ಅವರು ಬಹು ದಿನಗಳ ಕನಸು, ಆಸೆ, ಹೆಬ್ಬಯಕೆ ಎಲ್ಲವೂ ಕೂಡ ಈಡೇರಿರೋದ್ರಿಂದ ಆ ಖುಷಿಯಲ್ಲಿ, ಆ ಸಮಾಧಾನದಲ್ಲಿ ಇದ್ದಾರೆ. ಇನ್ನು ಅವ್ರ ಮನೆಯ ಮುಂದಿನ ಚಿತ್ರಣ ನೀವು ನೋಡ್ತಾ ಇದ್ದೀರಾ, ಯಾವ ರೀತಿಯಾಗಿ ಪವರ್ ಸೆಂಟರ್ ಆಗಿದೆ ಅನ್ನೋದನ್ನು. ಅನೇಕ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಜಮಾಯಿಸಿರೋದು. ಇದು ಮೊನ್ನೆಯಿಂದನೂ ಆಗ್ತಾ ಇರುವಂಥ ಬೆಳವಣಿಗೆ.